ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 23ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರವಾಗಿದೆ. ಈ ದಿವಸದ ಪಂಚಾಂಗ, ಗ್ರಹಗಳ ಸ್ಥಿತಿ ಹಾಗೂ ಮೇಷಾದಿ 12 ರಾಶಿಗಳ ಫಲಾಫಲಗಳ ಚಿಂತನೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸದ ನಕ್ಷತ್ರ ವಿಶಾಖ ನಕ್ಷತ್ರ ಇದೆ. ಈ ದಿವಸದ ಯೋಗ ಶುಭನಾಮ ಯೋಗ, ಕೌಲವ ಕರ್ಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸದ ದಿನ ವಿಶೇಷತೆಯಲ್ಲಿ ಬುಧನು ವಕ್ರಿಯಾಗಿದ್ದಾನೆ. ಆ ವಕ್ರವನ್ನು ತ್ಯಾಗ ಮಾಡಿ ರುಜು ಆಗ್ತಾ ಇದ್ದಾನೆ. ಬುಧ ಹಿಂದೆ ಹೋದವನು ಮತ್ತೆ ಮುಂದೆ ಬರಲಿಕ್ಕೆ ಆರಂಭ ಮಾಡ್ತಾನೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಪಟ್ಟು ಹಿಡಿದು ಕುಜ ಕೂತುಬಿಟ್ಟಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧನು ವಕ್ರತ್ಯಾಗವನ್ನು ಮಾಡಿ ರುಜು ಆಗ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ರವಿಯ ಒಟ್ಟಿಗೆ ಗುರು ಹಂಸಯೋಗದಲ್ಲಿ ಉಚ್ಚನಾಗಿದ್ದಾನೆ. ಸಿಂಹರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ಶುಕ್ರನಿದ್ದಾನೆ ಕೇತುವಿನ ಒಟ್ಟಿಗೆ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಮಾಂದ್ಯ ಉದಯವಾಗಿದೆ. ಚಂದ್ರನು ತುಲಾ ರಾಶಿಯಲ್ಲಿ ರಾರಾಜಿಸ್ತಾ ಇದ್ದಾನೆ. ವೃಶ್ಚಿಕ, ಧನು, ಮಕರ ಈ 3 ರಾಶಿ ಶೂನ್ಯವಾಗಿದೆ. ಕುಂಭರಾಶಿಯಲ್ಲಿ ರಾಹು ಎಂದಿನಂತೆ, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಸಪ್ತಮದಲ್ಲಿ ಇತ್ತು ನೋಡ್ತಾ ಇದ್ದಾನೆ. ಸುಖಾಧಿಪತಿಯ ದೃಷ್ಟಿ ಬಿತ್ತು ಅಂದರೆ ಸುಖ ಪ್ರಾಪ್ತಿ, ನೆಮ್ಮದಿ. ಅದರಲ್ಲೂ ಸ್ತ್ರೀಯರಿಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀಯರಿಂದ ನಿಮಗೂ ಲಾಭ ಉಂಟು. ಇವತ್ತಿನ ದಿವಸ ಉದ್ಯೋಗ ಇಲ್ಲದೆ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಪ್ರಾಪ್ತಿ. 4ನೇ ಮನೆಯಲ್ಲಿ ಹಂಸಯೋಗದಲ್ಲಿ ಗುರು ಇದ್ದದರಿಂದ ಕೀರ್ತಿ ಸೌಖ್ಯಕ್ಕೆ ಕೊರತೆ ಇರುವುದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಸತತವಾಗಿ ನೆಮ್ಮದಿ ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ರಾಯರ ಸೇವೆ, ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ. ಇಷ್ಟನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲ. ನಿಮ್ಮ ಸಂಖ್ಯೆ 9 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು 4ನೇ ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದುಕೊಂಡು ಸುಖವನ್ನು ಅನುಭವಿಸುವಂತಹ ಯೋಗ, ಅಥವಾ ನಿಮ್ಮ ಯೋಗಕ್ಕೆ ಶತ್ರುಗಳು ಒತ್ತು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ನಿಮ್ಮ ರಾಶಿಯಲ್ಲೇ ಸಪ್ತಮಾಧಿಪತಿಯಂತಹ ಕುಜನು ಇದ್ದದ್ದರಿಂದ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ತೊಡಕು, ಕಷ್ಟ ನಷ್ಟಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಸಹೋದರರಿಂದಲೇ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇಂದಿನ ದಿವಸ. ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಳೆದುಕೊಳ್ತೀರಿ. ಚಿಂತೆ ಜಾಸ್ತಿ ಮಾಡ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವಾ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿಯನ್ನು, ಲಕ್ಷ್ಮಿಯನ್ನು, ಯಕ್ಷಿಣಿ ದುರ್ಗಾ ದೇವತೆಯನ್ನು ಆರಾಧನೆ ಮಾಡುವುದರಿಂದ ನಿಮಗಿರುವಂತಹ ಕಷ್ಟಗಳು ದೂರವಾಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಪೂರ್ವ ದಿಕ್ಕು ನಿಮಗೆ ಶ್ರೇಯಸ್ಕರ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ
ನಿಮ್ಮ ರಾಶಿಯಲ್ಲೇ ಇದ್ದಾನೆ, ವಕ್ರತ್ವದಿಂದ ಬಿಡುಗಡೆಯಾಗ್ತಾ ಇದ್ದಾನೆ, ರುಜು ಆಗ್ತಾ ಇದ್ದಾನೆ, ಮುಂದುವರಿತಾ ಇದ್ದಾನೆ. ಹೀಗಿರುವಾಗ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಉತ್ತರೋತ್ತರವಾಗಿ ಬೆಳೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಮೊದಲ ಮೆಟ್ಟಿಲು ನಿಮ್ಮದಾಗಬಹುದು. ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗ್ತದೆ. ಯಾವ ವ್ಯಾಪಾರವನ್ನು ಮಾಡ್ತೀರಿ ನೀವು? ಮುದ್ರಣ, ಅದರಲ್ಲಿ ನಿಮಗೆ ಅನುಕೂಲ ಉಂಟಾದೀತು. ಅಥವಾ ನೀವು ವಿಶೇಷವಾಗಿ ಪುಸ್ತಕ ವ್ಯಾಪಾರಾದಿಗಳನ್ನು ಮಾಡಬಹುದು, ಅಥವಾ ನೀವು ಲೈಬ್ರರಿ ಇತ್ಯಾದಿಗಳನ್ನು ನಡೆಸಬಹುದು, ಅಥವಾ ಪುಸ್ತಕದ ಅಂಗಡಿಯನ್ನೇ ಇಡಬಹುದು. ಪುಸ್ತಕಗಳು ಬೇಕಾದವರಿಗೆ ನೀವು ಸರಬರಾಜು ಮಾಡಬಹುದು. ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದಾಗಿದೆ. ಬುದ್ಧಿವರ್ಧನೆಗೆ ಇದು ಅನುಕೂಲ ಇರತಕ್ಕಂತಹದ್ದು. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇಂದಿನಿಂದ ಆರಂಭವಾಗ್ತಾ ಇದೆ. ಭದ್ರಯೋಗದ ಫಲ. ಇದರಿಂದ ಸಾಕಷ್ಟು ಪ್ರಯೋಜನವನ್ನು ಕಂಡುಕೊಳ್ಳಬೇಕಾದವರು ನೀವು. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಕರ್ಮದ ಶನಿಗೆ ಏನಾದರೂ ಪರಿಹಾರವನ್ನು ಮಾಡಿಕೊಳ್ಳಿ. ಉದ್ಯೋಗ ನಿಮಿತ್ತವಾಗಿ ಕರ್ಮದ ಶನಿಗೆ ಪರಿಹಾರ ಬೇಕು. ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ವಿಷ್ಣು ದೇವರು, ಆಗ್ನೇಯ ದಿಕ್ಕು, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಗುರು ಸಾತ್ವಿಕವಾದಂತಹ ಶಕ್ತಿಯನ್ನು ವೃದ್ಧಿಸುವವನು, ಮಾನಸಿಕವಾದಂತಹ ತುಮಲವನ್ನು ಹೋಗಲಾಡಿಸುವವನು, ಗುರು ಸಾಂಗತ್ಯವನ್ನು ಮಾಡುವವನು, ಗುರುವಿನ ಕೃಪೆಗೆ ಒಳಪಡಿಸುವವನು, ಗುರುವಿನಿಂದ ಅನುಷ್ಠಾನಾದಿಗಳನ್ನು ಕಲಿಯುವವನು, ಜೊತೆಯಲ್ಲಿ ಜ್ಞಾನಕಾರಕನಾಗಿರತಕ್ಕಂಥವನು. ಜ್ಞಾನ ವರ್ಧನೆಗೆ ಬೇಕಾಗಿರತಕ್ಕಂಥದ್ದನ್ನೆಲ್ಲವನ್ನು ಮಾಡಿಸ್ತಾನೆ ನಿಮ್ಮ ಕೈಯಲ್ಲಿ. ಅದರಿಂದ ನಿಮಗೆ ಅನುಕೂಲವೂ ಆಗ್ತದೆ. ಜೊತೆಯಲ್ಲಿ ನಿಮ್ಮದೂ ಒಂದು ಸೇವೆ ಅಂತ ಮಾಡ್ತೀರಿ. ಕೆಲವರಿಗೆ ದೋಷ ಇರ್ತದೆ. ಆ ದೋಷ ನಿವಾರಣೆಗೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾಶಾಂತಿ, ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇಂದಿನ ದಿವಸ ಕರ್ಕಾಟಕ ರಾಶಿಯವರು ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿತವನ್ನು ತರುವಂತಹ ದಿಕ್ಕುಗಳು. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ನೆಮ್ಮದಿಯನ್ನು ಕೊಡ್ತದೆ. ದುರ್ಗಾ ದೇವತೆಯ ಅನುಷ್ಠಾನದಿಂದ, ಧರ್ಮಸ್ಥಳ ದೇವರ ದರ್ಶನದಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಸೂರ್ಯ ವ್ಯಯದಲ್ಲಿದ್ದಾನೆ. ಆರೋಗ್ಯದ ನಿಮಿತ್ತವಾಗಿ ವ್ಯಯ ಉಂಟಾಗುವಂತಹ ಸಾಧ್ಯತೆ. ವೈದ್ಯರನ್ನು ಬದಲಾಯಿಸ್ತೀರಿ, ಅಥವಾ ಈ ಆಸ್ಪತ್ರೆ ಬೇಡ ಅಂತ ಮತ್ತೊಂದು ಆಸ್ಪತ್ರೆಗೆ ಹೋಗ್ತೀರಿ. ಅದರಿಂದ ಪ್ರಯೋಜನವಾಗ್ತದೆ ಏನೋ ಹೇಳುವಂತಹ ಭಾವನೆ ನಿಮಗೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಸ್ಥಾನದಲ್ಲಿರ್ತಕ್ಕಂತಹ ಮಾಂದೆಯಿಂದ ಧನಮಾಂದಿ ದೋಷ ಉಂಟಾಗ್ತದೆ. ಹಲವು ರೀತಿಯಲ್ಲಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜಾಗ್ರತೆ. ಅಷ್ಟಮ ಶನಿ ನಡೀತಾ ಇದೆ ಈಗಾಗಲೇ. ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ನಾಗದೋಷದಿಂದ ಬಳಲ್ತಾ ಇದ್ದೀರಿ. ಇದೆಲ್ಲ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಾಧ್ಯವಾದಲ್ಲಿ ಹೋಗಿ ಬನ್ನಿ. ಆಗ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು ಇವತ್ತಿನ ಕಾಲಲಕ್ಷಣದಂತೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಮಾಂದಿ ನಿಮ್ಮ ರಾಶಿಯಲ್ಲಿ ಉದಯವಾಗಿದೆ ಅಂದರೆ ಚೋರ ಬಾಧೆ, ಕಳ್ಳಕಾಕರ ಭಯ. ಯಾವುದಾದ್ರೂ ವಸ್ತುಗಳನ್ನು ಕಳ್ಕೊಳ್ತೀರಿ. ಕಳೆದ ವಸ್ತುಗಳು ಮತ್ತೆ ಸಿಗಲಿಕ್ಕಿಲ್ಲ, ನಷ್ಟವೇ ಆಗಿ ಹೋಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಅಥವಾ ಪರಾಧೀನವಾಗುವಂತಹ ಸಂದರ್ಭ, ಪರರ ಹಸ್ತ ಸೇರುವಂತಹ ಸಂದರ್ಭ, ಪರರು ನಿಮ್ಮಲ್ಲಿರ್ತಕ್ಕಂತಹ ವಸ್ತುಗಳನ್ನು ಚೋರತನ ಮಾಡುವಂತಹ ಸಂದರ್ಭ.
ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು ಇವತ್ತಿನ ದಿವಸ ಕನ್ಯಾ ರಾಶಿಯವರು. ಸಪ್ತಮದಲ್ಲಿ ಚೋರಾಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ನಿಂತು ನೋಡ್ತಾ ಇದ್ದಾನೆ. ಅವನ ದೃಷ್ಟಿ ಬಿತ್ತು ಅಂದರೆ ಸಾಮಾನ್ಯವ, ಇದ್ದದ್ದನ್ನೆಲ್ಲ ಕಳೆದು ಬಿಡ್ತಾನೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಬೇಕು. ಸಾಧ್ಯವಾದರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಶನೀಶ್ವರ ದೇವರ ಪ್ರೀತಿಗಾಗಿ ನೀಲಾಂಜನ ಸಮಾಭಾಸಂ ಮಂತ್ರವನ್ನು ಪಠಿಸಿ ಅಥವಾ ನೀಲ ವಸ್ತ್ರವನ್ನು ದಾನ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಂತೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕರ್ಮಾಧಿಪತಿಯಂತಹ ಚಂದ್ರ ಇದ್ದಾನೆ. ಕರ್ಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಉದ್ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಉದ್ಯೋಗ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ ತುಲಾರಾಶಿಯವರಿಗೆ. ಸಪ್ತಮಾಧಿಪತಿ ಅಂತಹ ಕುಜನು ಅಷ್ಟಮ ಸ್ಥಾನಕ್ಕೆ ಹೋಗಿದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ವಾಹನದಲ್ಲಿ ದೂರದಲ್ಲಿರುವವರ ತೊಂದರೆ ನಿಮಗೆ ಆಗಾಗ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಅಲಂಕಾರಿಕ ವಸ್ತುಗಳ ಖರೀದಿ, ಹೊಸಬರ ಭೇಟಿ, ಇವೆಲ್ಲ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ. ನಿಮ್ಮ ಇಂದಿನ ದೋಷ ನಿವಾರಣೆಗೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗೋಸೇವೆ, ಹಸುವಿನ ಸೇವೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಇವತ್ತಿನ ದಿವಸ ಅಮ್ಮನವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. ಪಶ್ಚಿಮ ಉತ್ತರ ದಿಕ್ಕುಗಳು ನಿಮಗೆ ಹಿತವನ್ನು ತರುವಂತಹ ದಿಕ್ಕುಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಎಂದಾಗ ಕೇಂದ್ರಾಧಿಪತ್ಯ ಯೋಗವಾಯಿತು. ರಾಶಿ ಪುಷ್ಟಿ ಯೋಗವೂ ಹೌದು. ಆದರೆ ಕುಜನು ಕೇಂದ್ರದಲ್ಲಿದ್ದಾಗ ಸಾಧಾರಣವಾಗಿ ದಾಂಪತ್ಯ ಜೀವನಕ್ಕೆ ತೊಂದರೆಯನ್ನು ಕೊಡ್ತಾನೆ. ದಾಂಪತ್ಯ ಜೀವನದಲ್ಲಿ ಮಾರಕ ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯವಹಾರಗಳೆಲ್ಲವೂ ಸಹಿತವಾಗಿ ನಷ್ಟವಾಗುವಂತಹ ಸಂದರ್ಭ ಇದೆ. ಪಂಚಮ ಶನಿಯ ಕಾಟದಿಂದ ಹಲವಾರು ತೊಂದರೆಗಳು ಮಕ್ಕಳ ವಿಚಾರದಲ್ಲಿ. ದೂರ ದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದಲೂ ನಿಮಗೆ ತೊಂದರೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಗಾಗ ನಿಮಗೆ ಕರೆ ಮಾಡಿ ನಿಮ್ಮನ್ನು ಟೀಕಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ತುಂಬ ಜಾಗ್ರತೆಯಾಗಿರಿ ವೃಶ್ಚಿಕ ರಾಶಿಯವರು. ಗುರುವಿನ ಬಲ ಇದೆ. ದೈವ ಮಾರ್ಗದಲ್ಲಿ ನೀವು ನಡೆದಾಗ ನಿಮ್ಮ ಕೆಲಸ ಕಾರ್ಯಗಳು ಸುಲಭ. ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, 9ರ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ಇದೆಲ್ಲ ನಿಮಗೆ ಹಿತವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರತಕ್ಕಂತಹ ಬುಧನು ವಕ್ರತ್ಯಾಗವನ್ನು ಮಾಡಿದ. ಅರ್ಥಾತ್ ರುಜುವಾದ ಅಂದಾಗ ಬುಧನು ಉತ್ತಮವಾದಂತಹ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕರ್ಮಾಧಿಪತಿ ಅಂತಹ ಬುಧನು ಕೇಂದ್ರ ಸ್ಥಾನದಲ್ಲಿದ್ದದ್ದರಿಂದ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳು. ಜೊತೆಯಲ್ಲಿ ಕೌಮಾರಾವಸ್ಥೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಕಾರಣ ಅರ್ಧಾಷ್ಟಮ ಶನಿ, 4ನೇ ಮನೆಯಲ್ಲಿ ಶನಿ ಇತ್ಕೊಂಡಿದ್ದಾನೆ. ವಾಹನ ಕಂಟಕ, ವಾಹನದಲ್ಲಿ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ, ಕೆಲವರಿಗೆ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಶನೇಶ್ವರ ದೇವರಿಗೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ದೀಪವನ್ನು ಹಚ್ಚಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇಂದಿನ ಕಾಲದರ್ಶನದಲ್ಲಿ ಧನುರಾಶಿಯವರಿಗೆ. 3 ನಿಮ್ಮ ಸಂಖ್ಯೆ, ಹಳದಿ ವಸ್ತ್ರ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗಿರ್ತದೆ. ರಾಯರ ಸೇವೆ ಮಾಡಿಕೊಳ್ಳಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿ ವಿಕ್ರಮ ಸ್ಥಾನದಲ್ಲಿದ್ದರಿಂದ ನೀವು ಕೆಲಸ ಕಾರ್ಯದಲ್ಲಿ ಅತಿಯಾಗಿ ಮುಂದುವರಿದು ಹೋದಲ್ಲಿ ನಿಮಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಹೋದರ ವರ್ಗಾದಿಗಳೇ ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ಕಲಹ ಇದ್ದೇ ಇದೆ. ಮಾನಸಿಕವಾಗಿ ಒತ್ತಡ ಇದ್ದೇ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ ಇದ್ದೇ ಇದೆ ಮಕರ ರಾಶಿಯವರಿಗೆ.
ಬಾಧಾಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ಸ್ಥಾನದಲ್ಲಿದ್ದರಿಂದ ಕಷ್ಟ ಇದೆ. ಮಕ್ಕಳಿಂದ ನಿಮಗೆ ಕಷ್ಟ ಅಥವಾ ನಿಮ್ಮಿಂದ ಮಕ್ಕಳು ಕಷ್ಟಪಡಬೇಕಂತಹ ಸಂದರ್ಭ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶ್ರೀಕೃಷ್ಣನ ಪ್ರಾರ್ಥನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ನೀವು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಶನೇಶ್ವರನ ಆರಾಧನೆ ಜೊತೆಯಲ್ಲಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು, ಕೌಟುಂಬಿಕವಾಗಿ ತೊಂದರೆಗಳು, ಉದ್ಯೋಗದ ವಿಚಾರದಲ್ಲೂ ತೊಂದರೆಗಳು. ಒಟ್ಟಾರೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಧನಸ್ಥಾನದಲ್ಲಿ ಶನಿ ಇದ್ದದ್ದರಿಂದ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಕುಟುಂಬದ ವಿಚಾರದಲ್ಲಾಗಿರ್ಬೋದು, ವಿದ್ಯಾ ವಿಚಾರದಲ್ಲಾಗಿರ್ಬೋದು. ಸ್ವಲ್ಪ ಎಲ್ಲ ವಿಳಂಬ ನೀತಿ ನಿಮ್ಮದು. ತಕ್ಷಣದಲ್ಲಿ ಮಾಡುವಂಥದ್ದಲ್ಲ. ಮಾಡಿದ್ರಾಯಿತು ಅಂತ ಬಿಟ್ಟುಕೊಳ್ತೀರಿ, ವಿಳಂಬವಾಗಿ ಮಾಡಲಿಕ್ಕೆ ನೋಡ್ತೀರಿ, ಕಾಲ ಮಿಂಚಿರ್ತದೆ. ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಕುಂಭರಾಶಿಯವರು ವಿಶೇಷವಾಗಿ ನೀಲ ವಸ್ತ್ರವನ್ನು, ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಕುಂಭರಾಶಿಯವರಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಸಂಖ್ಯೆ 8, 4 ಬಳಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಅನುಕೂಲ ಇರತಕ್ಕಂತಹದ್ದು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಂತೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಸದಾ ಕಾಲದಲ್ಲೂ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಸಾಡೆ ಸಾತಿನಿಂದಾಗಿ. ಜನ್ಮರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ ಅಂದರೆ ಶನಿ ಮಹಾತ್ಮನಿಂದ ತೊಂದರೆಗಳು ಇದ್ದೇ ಇರ್ತದೆ. ಶಾರೀರಿಕವಾಗಿ ದೇಹದಲ್ಲಿ ಒಂದು ರೀತಿಯಂತಹ ವಿಕಾರ ಭಾವನೆಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು, ವಿಚಾರಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಬಗ್ಗೆ ಬೇರೆಯವರು ವಿಚಾರ ಮಾಡುವಂತಹ ಸನ್ನಿವೇಶ ಬರ್ತದೆ. ಕೌಟುಂಬಿಕವಾದ ಕಲಹ, ವ್ಯಾಪಾರದಲ್ಲಿ ಸೋಲು, ಮಾನಸಿಕವಾಗಿ ನಷ್ಟ ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ನೀವೇ ದುರ್ಬಲರಾಗ್ತೀರಿ, ನರ ದೌರ್ಬಲ್ಯವೂ ಉಂಟಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ದೋಷ ನಿವಾರಣೆಗೆ ಸಂಜೀವಿನಿ ರುದ್ರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ, ಹಳದಿ ವಸ್ತ್ರ ಅಥವಾ ಕೇಸರಿ ವಸ್ತ್ರ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು ನಿಮಗೆ ಹಿತವನ್ನು ತರುವಂತಹ ದಿಕ್ಕಾಗಿದೆ. ಜೊತೆಯಲ್ಲಿ ರಾಯರ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ಇಂದಿನ ದಿವಸ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಆತ್ಮೀಯರೇ, ಇಂದು ಗುರುವಾರವಾದ್ದರಿಂದ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿಕೊಳ್ಳುವುದರಿಂದ, ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ವಿಚಾರ ಮಾಡ್ಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ.